ಯಾರು ಹೇಳಿದ್ರು? ನಾನೇ ಹೋಗಿದ್ದೆ. 3 ಜನ ಹಿರಿಯ ಸಚಿವರು ಬಂದಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಸ್ವಂತ ಫೋನ್ ಮಾಡಿದ್ರು, 10 ಜನರನ್ನ ಕರ್ಕೊಂಡು ಬನ್ನಿ ಅಮ್ಮ ಅಂತ. ನಾನು ಸಿ ಪಾಟೀಲ್ ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಎಲ್ರು ಹೋಗೋಣ ನಡ್ರಿ, ಒಂದು 10 ಜನರನ್ನ ಮುಖ್ಯಮಂತ್ರಿಯವರು ವಿಧಾನಸೌಧದಲ್ಲಿ ಕಾಯ್ತಾ ಇದ್ದಾರೆ, ಬನ್ನಿ ಮಾತಾಡೋಣ, ಶಾಂತಿಯುತವಾಗಿ ಮಾತಾಡೋಣ. ಜನ ರೊಚ್ಚಿಗೆ ಹೇಳ್ತಾ ಇದ್ದಾರೆ, ಬಿಸಿಲಿದೆ, ಹೊಟ್ಟೆಗೆ ಊಟ ಹಾಕೊಂಡೆಲ್ಲ, ಬೆಳಗ್ಗೆ 8 ಗಂಟೆಯಿಂದ ಬಂದು ಕೂತ್ಕೊಂಡಿದ್ದಾರೆ, ಏನಾದ್ರೂ ಅಹಿತಕರ ಘಟನೆ ಆಗುತ್ತೆ ಬನ್ನಿ ಅಂತ ನಾನೇ ಕರೆದಿದ್ದೀನಿ. ನಾನೇ ಕರೆದಿದ್ದೀನಿ ಎಲ್ಲರನ್ನು. ಅದು ಆಗಬಾರ್ದು ಅನ್ನೋದು, ಯಾಕಂದ್ರೆ ಸಮಾಜದ ಹೋರಾಟದ ದಿಕ್ಕು ಬದಲಾಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಮುಖ್ಯ ಅಲ್ಲ, ಇದನ್ನ ಸಂಪೂರ್ಣವಾಗಿ ಬಿಜೆಪಿಯವರು ರಾಜಕೀಯವಾಗಿ ಬಳಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿ, ನಾನು ಒಂದ್ ಮಾತು ಹೇಳ್ತೀನಿ, ಇಲ್ಲಿ ಸಿಎಂ ಆಗ್ಲಿ ಅಥವಾ ಹೋಮ್ ಮಿನಿಸ್ಟರ್ ಆಗ್ಲಿ ಅಲ್ಲ, ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ತೆಗೆದುಕೊಂಡಂತ ಒಂದು ಸ್ಟೆಪ್ ಇದು ಆಗಬಾರ್ದು. ದುರ್ಘಟನೆಯಲ್ಲಿ ಈ ಒಂದು ಲಾಠಿ ಚಾರ್ಜ್ ಅಲ್ಲಿ ಯಾರು ಹೊಡಿಸ್ಕೊಂಡಿದ್ದಾರೆ? ನನ್ನ ಸಮಾಜದ ಬಾಂಧವರು ಹೊಡಿಸ್ಕೊಂಡಿದಾರ್ರಿ. ಆದ್ರೆ ಯಾರ್ದೋ ಪ್ರಚೋದನೆಗೆ ಈ ರೀತಿ ಮಾಡೋಕ್ ಹೋಗಿ ಸಮಾಜಕ್ಕೆ ಒಂದು ಇದಾಗಿ ಏನ್ ಬರ್ಕೊಟ್ಟಿದ್ರು, ನಾವು ಕಾನೂನನ್ನ ಕೈಗೆ ತೆಗೆದುಕೊಡೋದಿಲ್ಲ, ಟ್ರ್ಯಾಕ್ಟರ್ನ ತರೋದಿಲ್ಲ ಅಂತ. ಟ್ರ್ಯಾಕ್ಟರ್ ಅಂದ್ರೆ ಒಂದು ಬಂದಿರ್ಲಿಲ್ಲ, ಬಟ್ ಕಾನೂನನ್ನ ಕೈಗೆ ತೆಗೆದುಕೊಂಡ್ರಲ್ಲ ಕೆಲವರು ಪ್ರಚೋದನೆಯಿಂದ. ನೋಡಿ, ಇದೆಲ್ಲ ಈಗ ನಾನು ಹೇಳಿದ್ರೆ ಎಲ್ಲ ಆಗುತ್ತಾ? ನಾನು ಹೇಳಿದ್ರೆ ಚರ್ಚೆಗೆ ಗ್ರಾಸವಾಗುತ್ತೆ. ಸಂವಿಧಾನಬದ್ಧವಾದಂತ ಕ್ರಮಗಳು ಏನೇನಾಗಬೇಕು ಅವೆಲ್ಲ ಆಗ್ತವೆ. ಯಾರು ಹೇಳಿದ್ರು? ನಾನೇ ಹೋಗಿದ್ದೆ. 3 ಜನ ಹಿರಿಯ ಸಚಿವರು ಬಂದಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಸ್ವಂತ ಫೋನ್ ಮಾಡಿದ್ರು, 10 ಜನರನ್ನ ಕರ್ಕೊಂಡು ಬನ್ನಿ ಅಮ್ಮ ಅಂತ. ನಾನು ಸಿ ಪಾಟೀಲ್ ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಎಲ್ರು ಹೋಗೋಣ ನಡ್ರಿ, ಒಂದು 10 ಜನರನ್ನ ಮುಖ್ಯಮಂತ್ರಿಯವರು ವಿಧಾನಸೌಧದಲ್ಲಿ ಕಾಯ್ತಾ ಇದ್ದಾರೆ, ಬನ್ನಿ ಮಾತಾಡೋಣ, ಶಾಂತಿಯುತವಾಗಿ ಮಾತಾಡೋಣ. ಜನ ರೊಚ್ಚಿಗೆ ಹೇಳ್ತಾ ಇದ್ದಾರೆ, ಬಿಸಿಲಿದೆ, ಹೊಟ್ಟೆಗೆ ಊಟ ಹಾಕೊಂಡೆಲ್ಲ, ಬೆಳಗ್ಗೆ 8 ಗಂಟೆಯಿಂದ ಬಂದು ಕೂತ್ಕೊಂಡಿದ್ದಾರೆ, ಏನಾದ್ರೂ ಅಹಿತಕರ ಘಟನೆ ಆಗುತ್ತೆ ಬನ್ನಿ ಅಂತ ನಾನೇ ಕರೆದಿದ್ದೀನಿ. ನಾನೇ ಕರೆದಿದ್ದೀನಿ ಎಲ್ಲರನ್ನು. ಅದು ಆಗಬಾರ್ದು ಅನ್ನೋದು, ಯಾಕಂದ್ರೆ ಸಮಾಜದ ಹೋರಾಟದ ದಿಕ್ಕು ಬದಲಾಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಮುಖ್ಯ ಅಲ್ಲ, ಇದನ್ನ ಸಂಪೂರ್ಣವಾಗಿ ಬಿಜೆಪಿಯವರು ರಾಜಕೀಯವಾಗಿ ಬಳಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿ, ನಾನು ಒಂದ್ ಮಾತು ಹೇಳ್ತೀನಿ, ಇಲ್ಲಿ ಸಿಎಂ ಆಗ್ಲಿ ಅಥವಾ ಹೋಮ್ ಮಿನಿಸ್ಟರ್ ಆಗ್ಲಿ ಅಲ್ಲ, ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ನಿಟ್ಟಿನಲ್ಲಿ ತೆಗೆದುಕೊಂಡಂತ ಒಂದು ಸ್ಟೆಪ್ ಇದು ಆಗಬಾರ್ದು. ದುರ್ಘಟನೆಯಲ್ಲಿ ಈ ಒಂದು ಲಾಠಿ ಚಾರ್ಜ್ ಅಲ್ಲಿ ಯಾರು ಹೊಡಿಸ್ಕೊಂಡಿದ್ದಾರೆ? ನನ್ನ ಸಮಾಜದ ಬಾಂಧವರು ಹೊಡಿಸ್ಕೊಂಡಿದಾರ್ರಿ. ಆದ್ರೆ ಯಾರ್ದೋ ಪ್ರಚೋದನೆಗೆ ಈ ರೀತಿ ಮಾಡೋಕ್ ಹೋಗಿ ಸಮಾಜಕ್ಕೆ ಒಂದು ಇದಾಗಿ ಏನ್ ಬರ್ಕೊಟ್ಟಿದ್ರು, ನಾವು ಕಾನೂನನ್ನ ಕೈಗೆ ತೆಗೆದುಕೊಡೋದಿಲ್ಲ, ಟ್ರ್ಯಾಕ್ಟರ್ನ ತರೋದಿಲ್ಲ ಅಂತ. ಟ್ರ್ಯಾಕ್ಟರ್ ಅಂದ್ರೆ ಒಂದು ಬಂದಿರ್ಲಿಲ್ಲ, ಬಟ್ ಕಾನೂನನ್ನ ಕೈಗೆ ತೆಗೆದುಕೊಂಡ್ರಲ್ಲ ಕೆಲವರು ಪ್ರಚೋದನೆಯಿಂದ. ನೋಡಿ, ಇದೆಲ್ಲ ಈಗ ನಾನು ಹೇಳಿದ್ರೆ ಎಲ್ಲ ಆಗುತ್ತಾ? ನಾನು ಹೇಳಿದ್ರೆ ಚರ್ಚೆಗೆ ಗ್ರಾಸವಾಗುತ್ತೆ. ಸಂವಿಧಾನಬದ್ಧವಾದಂತ ಕ್ರಮಗಳು ಏನೇನಾಗಬೇಕು ಅವೆಲ್ಲ ಆಗ್ತವೆ. ಥ್ಯಾಂಕ್ ಯು.